ಇಂದು ಹುಬ್ಬಳ್ಳಿಯಲ್ಲಿ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರ ಹುಟ್ಟಹಬ್ಬ ಮತ್ತು 5 ರತ್ನ ಪ್ರಶಸ್ತಿ ನಿಮಿತ್ತವಾಗಿ ನಾವು ರಾಜ್ಯ ಮಟ್ಟದ ಒಂದು ಪೂರ್ವ ಸಭೆಯಲ್ಲಿ ಕರೆದಿದ್ದೇವೆ. ಎಲ್ಲ ನಮ್ಮ 5 ಸಂಘಟನೆಯ ಜಿಲ್ಲಾ ಅಧ್ಯಕ್ಷರು, ತಾಲೂಕು ಅಧ್ಯಕ್ಷರು ಮತ್ತು ಪದಾಧಿಕಾರಿಗಳು ಎಲ್ಲರೂ ಇಲ್ಲಿ ಬಂದಿದ್ದಾರೆ. ಈಗಾಗಲೇ ಚರ್ಚೆ ಮಾಡ್ತಾ ಇದ್ದೇವೆ. ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರ ಹುಟ್ಟಹಬ್ಬ ಒಂದು ದೊಡ್ಡ ಪ್ರಮಾಣದಲ್ಲಿ ಹುಬ್ಬಳ್ಳಿ ಅಥವಾ ಬೆಂಗಳೂರಲ್ಲಿ ಒಂದು ದೊಡ್ಡ ಪ್ರಮಾಣ ಹುಟ್ಟಹಬ್ಬ ಮಾಡಿ ವಿವಿಧ ಕ್ಷೇತ್ರದಲ್ಲಿ ಸಮಾಜ ಸೇವೆ ಮಾಡಿದಂಥ ಸೇವಕರಿಗೆ ಒಂದು ಒಳ್ಳೆ 5 ಪ್ರಶಸ್ತಿ ಕೊಡಬೇಕಂತ ನಾವು ತೀರ್ಮಾನ ಮಾಡಿದ್ದೇವೆ. ಪ್ಲೇಸ್ ಇನ್ನೂ ನಿಗದಿ ಆಗಿಲ್ಲ, ಇನ್ನೂ ಪ್ಲೇಸ್ ನಿಗದಿ ಆಗಿಲ್ಲ. ಈಗ ಚರ್ಚೆ ಮಾಡ್ತಾ ಇದ್ದೀವಿ. ಸಾಹೇಬ್ರಿಗೆ ಹೋಗಿ ಭೇಟಿ ಆಗ್ತಾ ಇದ್ದೀವಿ. ಭೇಟಿ ಆದ್ರೂ ಗೊತ್ತಾಗ್ತದೆ ಹುಬ್ಬಳ್ಳಿ ಅಥವಾ ಬೆಂಗಳೂರು. ಈಗ ಸಿದ್ದರಾಮಯ್ಯವ್ರ ಗಮನಕ್ಕೆ ತಂದಿದ್ದನ್ನು 5 ಪ್ರಶಸ್ತಿ ಕೊಡ್ತೀವಿ ಅನ್ನೋ ವಿಚಾರವನ್ನು ಅವ್ರ ಗಮನಕ್ಕೆ ತಂದಿದ್ದೀವಿ. ಇದು ಈಗಾಗಲೇ ವಿಷಯ ಅವರಿಗೆ ತಿಳಿಸಿದ್ದೇವೆ. ಈಗ ಸಾಹೇಬರಿಗೆ ಈಗ ಕೆಲವೊಂದು ದಿನಗಳಲ್ಲಿ ನಾವು ಎಲ್ಲ ಜಿಲ್ಲಾ ಅಧ್ಯಕ್ಷರು ಮತ್ತು ತಾಲೂಕು ಅಧ್ಯಕ್ಷರು ಎಲ್ಲ ಪದಾಧಿಕಾರಿಗಳು ಅವರಿಗೆಲ್ಲ ಹೋಗಿ ಭೇಟಿಯಾಗಿ ಒಂದು ತಾರೀಕು ಫಿಕ್ಸ್ ಮಾಡಬೇಕಂತ ಪ್ಲ್ಯಾನ್ ಮಾಡ್ತಾ ಇದ್ದೀವಿ. ಎಷ್ಟು ಪ್ರಶಸ್ತಿ ಕೊಡ್ತೀರಿ, ಏನೇನು ಮಾನದಂಡ ಇರ್ತವೆ? ಈಗಾಗಲೇ ನಮ್ಮ ಈ ಮೀಟಿಂಗಿನ ಚರ್ಚೆ ಆಗ್ತಾ ಇದೆ. ಒಂದು ಜಿಲ್ಲೆಯಲ್ಲಿ ಒಂದು 2 ಪ್ರಶಸ್ತಿ ಕೊಡಬೇಕಂತ ಈ ಜನಗಳ ಬೇಡಿಕೆ ಇದೆ. ಅದು ಇನ್ನೂ ನಾವು ಆಯ್ಕೆ ಸಮಿತಿಗೆ ಇಟ್ಟಿದ್ದೇವೆ. ಆಯ್ಕೆ ಸಮಿತಿಯಲ್ಲಿ ಎಲ್ಲ ಜನರನ್ನು ಸೇರಿಸಿ ಯಾವ ಥರ ಕೊಡಬೇಕಂತ ಇನ್ನೂ ತೀರ್ಮಾನ ಮಾಡಿಲ್ಲ. ಒಂದು ಜಿಲ್ಲೆಗೆ 1 ಅಥವಾ 2 ಇದು ಫೈನಲ್ ಮಾಡ್ತಾ ಇದ್ದೀವಿ. ಕೇವಲ ಅಹಿಂದಕ್ಕಷ್ಟೇನ ಅಥವಾ ಎಲ್ಲ ಸಮುದಾಯಕ್ಕೆ ಕೊಡ್ತೀರಾ? ಇಲ್ಲ, ಎಲ್ಲ ಸಮುದಾಯದಲ್ಲಿ ಸೇರಿ ನಾವು ಒಳ್ಳೆಯ ರೀತಿ ಯಾರು ಕೆಲಸ ಮಾಡಿದರೆ ಅವರಿಗೆ ಅವ್ರು ನೋಡಿ ಅವ್ರಿಗೆ ನಾವು ಈ ಪ್ರಶಸ್ತಿ ಕೊಡ್ತಾ ಇದ್ದೀವಿ. ಈಗ ಒಂದು ಕಡೆ ರಾಜ್ಯದಲ್ಲಿ CM ಬದಲಾವಣೆ ಮಾಡಬೇಕು ಅನ್ನೋ ಒಂದು ಚರ್ಚೆ ನಡೆದಿದೆ. ಈಗ ಅಹಿಂದ ನೀವು ಸಭೆ ಕರೆದಿದ್ದೀರಿ. ಒಂದು ಕಡೆ ಲಿಂಗಾಯತರು ನಮಗೆ ಮುಖ್ಯಮಂತ್ರಿ ಕೂಡ ಅಂತಾರೆ, ಒಕ್ಕಲಿಗರ ಮುಖ್ಯಮಂತ್ರಿ ಕೂಡ ಅಂತಾರೆ. ಈಗ ಸಿದ್ದರಾಮಯ್ಯನವರು ಸಿಂಗಲ್ ಅಡ್ಜಸ್ಟ್ ಮಾಡಿ ಸರ್ಕಾರ ಬಂದಿದೆ. ಯಾವುದೇ ಎಲ್ಲ ಅಹಿಂದ ವರ್ಗವೂ ಕೂಡ ಸಿದ್ದರಾಮಯ್ಯನವರು ಬೆಂಬಲಕ್ಕಿದೆ. ಅದರಲ್ಲಿ 2 ಮಾತಿಲ್ಲ. ಈಗ ಇದ್ರ ಬಗ್ಗೆ ಏನು ಹೇಳ್ತೀರಿ ಅಂತ? ನಾವು ಯಾವಾಗಲೂ ನಮ್ಮ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಜೊತೆ ಹಿಂದ ಬೆಂಬಲ ನಿಂತಿದೆ. ಆ ಥರ ಇನ್ನೂ ಎಲ್ಲಿ ಹೇಳಿಕೆ ಬಂದಿದ್ದಿಲ್ಲ. ಈಗ ಮೊನ್ನೆ 2 ದಿನ ಪೂರ್ವಿ ಈ ಸ್ವಾಮಿಗಳವರು ಆ ಥರ ಹೇಳಿಕೆ ಕೊಟ್ಟಿದ್ದರು. ಆ ಥರ ಹೇಳೋದ್ರಿಂದ ಒಂದು ಧಾರ್ಮಿಕ ಒಂದು ಧಕ್ಕೆ ಆಗುತ್ತದೆ. ದಯವಿಟ್ಟು ಆ ಥರ ಸ್ವಾಮಿಗಳು ಹೇಳಿಕೆ ಕೊಡಬಾರ್ದು. ಯಾಕಂದ್ರೆ ಸ್ವಾಮಿಗಳಂದ್ರೆ ಎಲ್ಲ ಸಮಾಜಕ್ಕೆ ಅಷ್ಟೇ ಅವರು. ಅದು ಬಿಟ್ಟು ನಮ್ಮ ಸಮಾಜದವರೇ ಮುಖ್ಯಮಂತ್ರಿ ಆಗ್ಬೇಕಂತ ಅನ್ನೋದು ಇದೊಂದು ಧಾರ್ಮಿಕ ಧಕ್ಕೆ ಅಂತ ನಾನು ಹೇಳಬಲ್ಲೆ. ಒಂದು ಮುಂದಿನ ದಿನಗಳಲ್ಲಿ ನಮ್ಮ ಸಾಹೇಬರು ಮುಖ್ಯಮಂತ್ರಿ ಸ್ಥಾನ ಏನು ತೆಗೆದು ಹಾಕ್ನ ಆ ಥರ ವಿಚಾರ ಮಾಡಿದ್ರೆ ಈಗ ಕಾಂಗ್ರೆಸ್ ಪಕ್ಷ ಅಸ್ತಿತ್ವ ಇಲ್ಲಿ ಉಳಿದಿಲ್ಲ ಅಂತ ನಾವು ಒಂದು ಎಚ್ಚರಿಕೆ ಕೊಡುತ್ತೇವೆ. ಈಗ ನೀವು ಈ ಕುರಿತು ಸಿದ್ದರಾಮಯ್ಯನವರು ಈಗ 2.5 ವರ್ಷ ನಂತರ ಅಧಿಕಾರ ಬಿಟ್ಕೊಳ್ಬೇಕು, ಆ ಥರದ್ದು ಎಲ್ಲ ಇದಾವೆ. 5 ವರ್ಷ ಸಿದ್ದರಾಮಯ್ಯನವರೇ ಆಡಳಿತ ಮಾಡ್ಬೇಕಂತ ಹೇಳ್ತೀರಿ ನೀವು? ನಮ್ಮ ಹಿಂದೂ ಸಂಘಟನೆ ವತಿಯಿಂದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರೇ 5 ವರ್ಷ ಪೂರ್ಣ ಮಾಡಲಿಂದ ನಮ್ಮ ಬೇಡಿಕೆ ಇದೆ. ನಾವು ಅವರು ಪೂರ್ಣ ಮಾಡೇ ಕೊಡುತ್ತೇವೆ. ಅದು ಅವ್ರ ಸಲುವಾಗಿ ಬೆಂಬಲವನ್ನು ನಿಂತುಕೊಂಡಿದ್ದೇವೆ. ಅಕಸ್ಮಾತ್ ಬದಲಾವಣೆ ಆ ಥರದ್ದಾದ್ರೆ ನಿಮ್ಮ ಸಂಘಟನೆ ನಿಲುವೇನಿರ್ತವೆ? ನಮ್ಮ ನಿಲುವು ಪ್ರತಿ ಜಿಲ್ಲೆಯಲ್ಲಿ ಪ್ರತಿ ತಾಲೂಕು ಪ್ರತಿ ಭೇಟಿಯನ್ನು ಮಾಡುತ್ತೇವೆ ಮತ್ತು ಮುಂದಿನ ದಿನಗಳಲ್ಲಿ ನಾವು ಸಾಹೇಬರ ಬೆಂಬಲವನ್ನು ನಿಂತುಕೊಳ್ಳುತ್ತೇವೆ. ಯಾವುದೇ ಕಾರಣಕ್ಕೂ ಬದಲಾವಣೆ ಮಾಡಬಾರ್ದು. ಇಲ್ಲೇ ಇಲ್ಲ. ಈಗ ಸಾಹೇಬರ 5 ವರ್ಷ ಪೂರ್ಣವಾಗಿ ನಡೆಸಬೇಕು ನಾವು ಆಸೆ ಇದೆ. ಸಮುದಾಯಕ್ಕೊಬ್ಬ ಸ್ವಾಮೀಜಿ ಮಾತಾಡ್ತಿದ್ದಾರೆ, ಅಂತ ಸ್ವಾಮೀಜಿಗಳಿಗೆ ಏನು ಹೇಳ್ತೀರಿ? ಸ್ವಾಮೀಜಿಯವರು ಆ ಥರ ಅವರು ಆ ಥರ ಹೇಳೋದ್ರಿಂದ ಧಾರ್ಮಿಕ ಒಂದು ಧಕ್ಕೆ ಬರ್ತದೆ ಅಂತ ನಾವು ಅಷ್ಟೇ ಹೇಳಬಲ್ಲೆ. ದಯವಿಟ್ಟು ಆ ಥರ ಯಾರು ಹೇಳಿಕೆ ಕೊಡಬಾರದು. ಯಾಕಂದ್ರೆ ಕಾಂಗ್ರೆಸ್ ಪಕ್ಷ ಈಗ ಅವರು ತಮ್ಮ ಪಕ್ಷದಲ್ಲಿದ್ದಂಥ ವಿಷಯಗಳು. ದಯವಿಟ್ಟು ಸ್ವಾಮಿಗಳಾಗಲಿ ಈ ಥರ ಹೇಳಿಕೆ ಕೊಟ್ಟು ಸಮಾಜದಲ್ಲಿ ಒಂದು ಬೇರೆ ಥರ ಏನಂತಲ್ಲ ನಿರ್ಮಾಣ ಆಗಬಾರ್ದು ಅಂತ ನನ್ನ ವಿಚಾರ. ಬೆಂಗಳೂರಿನಿಂದ ಮಂಗಳೂರುವರೆಗೆ, ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತಕ್.